ಮಗಳೇ ಮಗಳೇ ಮಗಳೇ, ಎಂತ ಸಂದ ಕಾಣಿಸ್ತಿದ್ಯಾ ಅಂತ ಹೇಳಿದ್ರೆ ನೀನು ನನ್ನ ದೃಷ್ಟಿನೇನಿಯ ಬೀಳ್ತದೆ. ಅವಳವೇನ ಎಲ್ಲನೂ ಒಡವೆ ಮೂಕಣಮ್ಮ ಇರ್ಲಿ ಅಂತ ಹೇಳ್ಬಿಟ್ಟು ನಾನೇ ಎಲ್ಲ ಹಾಕಂಡೆ. ಹೆಂಗ್ ಕಾಣಿಸ್ತೀನೋ ಒಂದ್ಕಿತ ನೋಡನಿ ಅಂತ ಹೇಳಿ. ಅಮ್ಮ, ಒಡವೆ ಹಾಕಿರೋದಕ್ಕೆ ಸಂದ ಕಾಣಿಸ್ತಿಲ್ವಾ? ಸಂದ ಕಾಣಿಸ್ತಿದ್ಯಾ ಮಗಳೇ ನೀನಂತನೂ. ಆ ಕರಿ ಮುತ್ಯಾಲಿ ಅವಳೇನಾರು ಹಾಕೊಂಡಿದ್ರೆ ಒಂಚೂರು ಸಂದ ಕಾಣಿಸ್ತಿಲ್ವೇನೋ. ಆದ್ರೆ ನೀನ್ ಹಾಕೊಂಡಿರೋದಕ್ಕೆ ನೋಡು ಎಂತ ಸಂದ ಪಸಂದ ಕಾಣಿಸ್ತಾ ಇದೆಯಾ ಅಂತ ಹೇಳ್ಬಿಟ್ಟು ನನ್ನ ದೃಷ್ಟಿನೇ ಬೀಳ್ತದೆ. ನಿನ್ನ ಗಂಡ ನೀನು ನೋಡ್ಬಿಟ್ಟ ಅಂದ್ರೆ ಕಳೆದೋಯ್ತಾನೆ. ಹೆಂಗೋ ಬಿಡು, ನೀನು ಅನ್ಕೊಂಡಂಗೆ ನೀ ಒಡವೆ ಬಂತ ಸಮಾಧಾನ ಆಯ್ತಾ? ನಿನ್ ಕಾಲ್ ತಾನೆ ಕಾರೊಂದು ನಿಂತೈತೆ. ನಿನ್ ಗಂಡನ್ ಕರ್ಕೊಂಡು ಊರು ತುಂಬ ಓಡಾಡ್ಕೊಂಡ್ಬಿಟ್ಪಾ. ಇದೇನೇ ಇದು? ಇವಾಗಕ್ಕೆ ಒಡವೆ ಎಲ್ಲ ಹಿಂಗೆ ಹಾಕೊಂಡು ಅಳ್ಳಾಡ್ತಿದ್ಯಾ? ಅವಳೇನಾರು ನೋಡಿದ್ರೆ ಸುಮ್ಮನೆ ಉರ್ಕೊಳ್ಳಲ್ವಾ? ಅಳಿ ಅಂದ್ರೆ ಯಾವತ್ತಿದ್ರು ನನ್ನ ಮಗಳಿಗೆ ನೀ ತಾನೇ ಎಲ್ಲನೂ ಸೇರ್ಬೇಕಾಗಿದ್ದು. ಈಗ ಸೇರೈತೆ ನೋಡಿ, ಒಳ್ಳೆ ಟೈಮ್ ನೋಡ್ಕೊಂಡು ಇವಳು ನನ್ನ ಹೆಂಡತಿ ಅಂತ ಹೇಳ್ಬಿಟ್ಟು ಹೇಳಿ ಸರಿನಾ? ಒಡವೆ ಎಲ್ಲ ತಗೊಬಿಟ್ಟು ಬಂದು ಕೊಟ್ಟವಳೆ. ಇನ್ನೇನಾಗಬೇಕು? ಕಾರು ಕೊಟ್ಟವ್ರಲ್ಲ, ಇನ್ನ ಒಂದ್ಕಿತ ಕರೆದ್ಬಿಟ್ಟು ನೀನು ಹೆಂಡ್ರನ ಹೇಳ್ಬಿಡಿ, ಇವಳೇ ನನ್ನ ಹೆಂಡತಿ, ಇವಳನ್ನೇ ಮದುವೆ ಮಾಡ್ಕೊಂಡಿದ್ದು, ಆಮೇಲೆ ನೀನು ಮದುವೆ ಮಾಡ್ಕೊಂಡೆ ಅಂತ ಹೇಳಿ. ಇವಾಗ ತಾಳಿ ಎಲ್ಲ ಕೊಟ್ಟಿದ್ದಾದ್ಮೇಲೆ ಏನು ಓಡೋಗಂಗವಳ ಮನೆ ಬಿಟ್ಬಿಟ್ಟು ಏನೂ ಇಲ್ಲ ತಾನೇ? ನನ್ನ ಮಗಳು ಓಡಾಡ್ಕೊಂಡು ಖುಷಿಯಾಗಿ ಬರ್ತಾಳೆ ಊರಾಗೆ. ನೀವು ಹೋಗ್ಬಿಟ್ಟು ನೀನು ಹೆಂಡ್ರಿಗೆ ಹೇಳಿ, ನನ್ನ ಹೆಂಡ್ರು ಮೊದಲನೇ ಹೆಂಡ್ರು ಇವಳೆ ಅಂತ. ಅತ್ತೆ, ಈಗ ಸಡನ್ನಾಗಿ ಇದ್ದಕ್ಕಿದ್ದಂಗೆ ಹೇಳ್ಬಿಟ್ರೆ ಇನ್ನು ಈಗ ಮದುವೆ ಮಾಡ್ಕೊಂಡು ಬಂದವಳೆ, ಅವಳಿಗೂ ಸಖತ್ ಬೇಜಾರಾಗ್ತದೆ ಅಂತ ಅನ್ನಿಸ್ತದೆ. ಈಗ ಇದ್ದಕ್ಕಿದ್ದಂಗೆ ಹೇಳೋದಕ್ಕಿನ್ನೂ ಸ್ವಲ್ಪ ಕಾದ್ಬಿಟ್ಟು ಆಮೇಲಿಂದ ಹೇಳೋದು ಎಷ್ಟೋ ವಾಸಿ ಅತ್ತೆ. ಈಗಿಂದ ಈಗಲೇ ಹೇಳ್ಬಿಟ್ಟು ಆಮೇಲಿಂದ ಎಡವಟ್ಟಾಗಿ ಹೋಗ್ಬಿಟ್ಟು ಇನ್ನೂ ತೋಟ ಬರ್ಕೊಟ್ಟಿಲ್ಲ ನಮ್ಮ ಹೆಸ್ರಿಗೆ. ತೋಟ ಬರ್ಕೊಟ್ಮೇಲೆ ಹೇಳೋಣ. ಈಗಲೇ ಹೇಳಿ ಆಮೇಲೆ ಮುನಿಸ್ಕೊಂಡವಳಂದು ಇರೋದೇ ಇಲ್ಲ. ಹೊಂಟೋಯ್ತೀನಿ ಅಪ್ಪನ ಮನೆಗೆ ಅಂತ ಒಂಟಿಗಿಂಟು ಹೋಗ್ಬಿಟ್ರೆ ಏನಾಯ್ತದೆ ಹೇಳು ಕತೆ? ಆದ್ರೂ ಯಾವತ್ತಿದ್ರು ಹೇಳೋದೆ ಅಲ್ವಾಳಿ ಅಂದ್ರೆ ಇವತ್ತಲ್ಲಿ ನಾಳೆ ಹೇಳ್ಬೇಕಾಯ್ತದೆ. ಅದಾಗಿ ಹೇಳೋದೇ ನಿನಗೆ ಎಷ್ಟು ವಾಸಿ ಸುಮ್ಕೆ ನೀನು. ಏನೋ ನಿಮ್ಮ ಇಷ್ಟ, ಯಾವಾಗನ ಹೇಳಿ. ನನ್ನ ಮಗಳು ನೀನು ಹೆಂಡ್ರು ಅಂತ ಅವಳಿಗೆ ಹೇಳ್ಬಿಡಿ. ನನ್ನ ಮಗಳು ಇವಾಗ ಹೆಂಗೋ ಖುಷಿಯಾಗವಳೆ, ಮುಂದೆ ಹಿಂಗೆ ಖುಷಿಯಾಗಿರಂಗೆ ನೀವು ನೋಡ್ಕೋಬೇಕು ಅಷ್ಟೇ ನೀನು. ಸರಿನೇ? ಹಂಗೆ ನೀ ತೋಟ ಗಿಟ ಎಲ್ಲನೂ ಆದರೆ ನನ್ನ ಹೆಸ್ರಿಗೆ ನೀ ಮಾಡಿಸ್ಕೊಟ್ಬಿಡಿ ಸರಿನಾ? ಯಾಕಂದರೆ ಎಲ್ರಿಗೂ ಸರಿ ಸಮಾನವಾಗಿ ಕೊಡ್ತೀನಿ ನಾನಾದರೆ. ಈಗ ಬರೀ ಅವಳ ಹೆಸ್ರಿಗೋ ನಿಮ್ಮ ಹೆಸ್ರಿಗೋ ಹೋದ್ರೆ ಸಂದಕ್ಕಿರಕ್ಕಿಲ್ಲ. ರೀ ಹ್ಞೂ ಅಮ್ಮ ಹೇಳೋದನ್ನ ಕೇಳ್ರಿ. ರೀ ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ ಇವಾಗ? ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಚೆನ್ನಾಗಿ ಕಾಣಿಸ್ತಿದ್ಯಾ? ನಾನು ಹೇಳ್ತಿದ್ದೆ ನನ್ನ ಮಗಳಿಗೆ, ಅಳಿ ಅಂದ್ರೆ ನೋಡ್ಬಿಟ್ರೆ ನೀನು ಕಳೆದು ಹೋಗ್ಬಿಡ್ತಾರೆ ಕಣವ, ಅಷ್ಟು ಚಂದ ಕಾಣಿಸ್ತಿದ್ಯಾ ಅಂತ ಹೇಳ್ಬಿಟ್ಟು. ಸರಿ ಹೇಳಿ ಅಂದರೆ ಅದ್ರ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಹೆಂಡತಿಗೆ ಎಲ್ಲ ವಿಷಯನೂ ಹೇಳಿ ಆದಷ್ಟು ಬೇಗ. ಸರಿ ಅತ್ತೆ. ಇವ್ರ ಕಾಟ ತಡೆಯೋಕ್ಕಾಗ್ತಿಲ್ಲ. ಇವ್ರ ಜೊತೆ ಇದ್ರೆ ನನಗೆ 10 ಪೈಸದ ಉಪಯೋಗನೂ ಇಲ್ಲ. ಬೀದಿ ಬಿಕಾರಿ ಥರ ಅಲ್ಲಿ ಇಲ್ಲಿ ಭಿಕ್ಷೆ ಎತ್ಕೊಂಡು ಅಲಿಬೇಕಾಯ್ತದೆ. ಅದೇನೇನೇ ಏನಾದ್ರೂ ನಾನು ಈಗಿರೋ ಹೆಂಡತಿ ಜೊತೆ ಇದ್ಬಿಟ್ರೆ ನೆಮ್ಮದಿಯಾಗಿರ್ಬೋದು. ಇವ್ರ ಕಾಟ ಸಹಿಸೋಕ್ಕಾಗ್ತಿಲ್ಲ. ಇದಕ್ಕೇನಾದರೂ ಒಂದು ಉಪಾಯ ಮಾಡಲೇಬೇಕು. ಮಾಡ್ತೀನಿ ಇರು. ಅಮ್ಮ ಸುಮ್ಮನೆ ಹಂಗೆ ಊರಾಗೆ ಓಡಾಡ್ಕೊಂಬಿಟ್ಟು ಬರ್ತೀನಿ ಕಣಮ್ಮ. ಒಡವೆ ಹಾಕೊಂಡಿತ್ಯ ಮಗಳೇ, ಹುಷಾರಾಗಿ ಓಡಾಡ್ಕೊಂಬಿಟ್ಪಾ ಸರಿನಾ? ಹುಷಾರು ಹುಷಾರಾಗೆ ಓಡಾಡ್ಕೊಂಬಿಟ್ಟು ಬಾ. ಹೋಗು, ಒಡವೆ ಹಾಕೊಂಡಿದ್ಯಲ್ಲ ಎಲ್ಲ ಕಣ್ಣು ಕುಕ್ಬಿಡ್ತದೆ. ಎಲ್ರು ಕಣ್ಣು ಕುಕ್ಲಿ ಅಂತಾನೆ ತಾನೇ ನಾನು ಒಡವೆ ಮಾಡಿಸ್ಕೊಂಡಿರೋದು ಇವಾಗ. ಅಲ್ಲ, ಒಡವೆನ ಹಾಕ್ಕೊಂಡಿರೋದು ಇವಾಗ. ನನಗೆ ಬಿಡಮ್ಮ ಮಾಡಿಸ್ಕೊಂಡಂಗೆ ಏನಿಲ್ಲ ಅಕ್ಕ. ಯಾರನ್ನ ಕೇಳಿದ್ರೆ ನಮ್ಮಮ್ಮ ಮಾಡಿಸ್ಕೊಡ್ತು ಅಂತಲೇ ಹೇಳ್ತೀನಿ. ಸರಿ ಮಗಳೇ, ಆಯ್ತು. ಹುಷಾರಾಗಿ ಓಡಾಡ್ಕೊಂಬಿಡ್ಬಾ. ಬಂದ ತಕ್ಷಣ ಪರ್ಕೆ ಕಡಿ ತಗೊಬಿಟ್ಟು ಬಂದು ನಿಂಗೆ ದೃಷ್ಟಿ ತೆಗೆದ್ಬಿಟ್ಟೇನೆ ಒಳಗಡೆ ಕರ್ಕೋಬೇಕು. ಅದು ಯಾರ್ಯಾರ ಕಣ್ಣಿನ ಮೇಲೆ ಬಿದ್ದಿರ್ತದೋ ಏನೋ ನಾ ಕಾಣೆ. ಅದಕ್ಕೆ ಸರಿ ಅಮ್ಮ, ಆಯ್ತು. ಏನಜ್ಜಿ ಕಾಪಿ ಆಯ್ತೆ? ಕಣವ ಆಯ್ತು. ಎಲ್ಗೋ ಹೊಂಟಿದ್ಯಾ? ಏನು ಮದುವೆಗಿದ್ವೇನಾ ಫಂಕ್ಷನ್ನ? ಎಲ್ಗೋ ಹೊಂಟ್ಬಿಟ್ಟಿದ್ಯಾ? ಎಲ್ಗೂ ಇಲ್ಲ. ನಮ್ಮಮ್ಮ ನನಗೆ ಅಂತ ಹೇಳ್ಬಿಟ್ಟು ಹೊಸ್ದಾಗೆ ಒಡವೆ ಎಲ್ಲ ಮಾಡಿಸಿತ್ತಾ. ಬೇಡ ಬೇಡ ಅಂದ್ರೂ ಅದಕ್ಕೆ ಹಾಕೊಂಡು ಓಡಾಡೋ ಅಂತಿದ್ದ, ಹೆಂಗೆ ಚೆನ್ನಾಗಿ ಕಾಣಿಸ್ತೀನೋ ಅಂತ ಹೇಳ್ಬಿಟ್ಟು ಹೇಳ್ತು. ಅದಕ್ಕೆ ನಾನು ಸುಮ್ಮನೆ ಹಾಕೊಂಡಿದ್ದೆ. ಏನು 10,000 10,500 ಆಗೈತೆ ಗ್ರಾಮು. ಈ ಪಾರ್ಟಿ ರೇಟಾಗೆ ನಿಮ್ಮಮ್ಮ ಈಸೊಂದು ಒಡವೆ ಎಲ್ಲ ಮಾಡಿಸ್ಕೊಟ್ಬಿಡ್ತೇನೋ? ಏನೋ ಬಿಡ್ರಮ್ಮ, ನೀವು ಅಪ್ಪಿಯಾರು ವಾಪಸ್ ಬಂದವನೇ ಹೆಂಗೋ ದುಡ್ಡಿರೋರು ನೀವು, ಏನು ಬೇಕಾದ್ರೂ ಮಾಡ್ತೀರಾ. ನಮ್ಮಮ್ಮಂಗೆ ಏನು ಕಡಿಮೆ ಇಲ್ವಲ್ಲ, ಅದಕ್ಕೆ ಮಾಡಿಸ್ಕೊಟ್ರು. ಚೆನ್ನಾಗೈತೆನಕ್ಕ ನಂದು ಸರನು. ಹಂಗೆ ಇದು ಬೈತಲೆ ಬಟ್ಟು ತಲೆಗೆ ಹಾಕೊಂಡಿದ್ದೀನಲ್ಲ, ಇದೂ ಬಂಗಾರದ್ದೇನೆ. ನನ್ನ ಮಗಳು ಒಡಿಯಿಂದ ಮುಡಿ ತನಕ ಬಂಗಾರದ್ದೇ ಹಾಕಬೇಕು ಅಂತ ಹೇಳಿ ನಮ್ಮಮ್ಮನೇನೆ ಪಿರುತಿಯಿಂದ ಮಾಡಿಸ್ಕೊಟ್ಟಿದ್ದು. ಅಯ್ಯೋ, ಊರ್ ಜನಕ್ಕೆ ಅರ್ಥ ಆಗಲಿಲ್ಲ. ಊರ್ ಜನಕ್ಕೆಲ್ಲ ಖರ್ಚು ಮಾಡನಿ ಕಾಸನ್ನ, ಊರಾಗ ಇದಾಗ್ತೀನಿ ಅಧ್ಯಕ್ಷ ಆಯ್ತೀನಿ ಅಂತ ಬಲ ಆಸೆ ಇಟ್ಕೊಂಡಿತ್ತು. ಆಗ್ಲಿಲ್ವಲ್ಲ ನಮ್ಮಮ್ಮ. ಇನ್ನು ಹೆಂಗೋ ಬಿಡು ಇನ್ನ ಅಂತ ಎಲ್ಲ ದುಡ್ಡು ನನಗೆ ಖರ್ಚು ಮಾಡ್ತಾ ಇತ್ತು ನಮ್ಮಮ್ಮ. ಹೌದಾ? ಸರಿ ಕಣವ, ಸರಿ ಸರಿ ಆಯಿತು. ಉರ್ಕೊಂಡಿದ್ದಾಳೆ ಮುದುಕಿ. ನಮ್ಮ ಅಮ್ಮಂಗೆ ಓಟ್ ಹಾಕ್ರಿ ಅಂದರೆ ಒಬ್ಬರು ಹಾಕ್ಲಿಲ್ಲ. ಈಗ ನಾನು ನೋಡಿ 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 ಉರ್ಕೊಂಡು ಸತ್ತು ಹೋಗ್ಬಿಡ್ರಿ ಎಲ್ರೂ. ನಮ್ಮ ಅಮ್ಮನೇನಾದ್ರು ಮಾಡಿ ಇದ್ರೆ ಊರಿಗೆ ನೀವು ಮುಖ್ಯಸ್ಥೆ ಹೆಂಗಿರೋದು. ಇವಾಗ ನೋಡು ಇರು, ಇನ್ನೂ ಎಲ್ರಿಗೂ ಉರಿಸ್ಬೇಕಲ್ಲ, ಚೆನ್ನಾಗಿ ಉರಿಸ್ಬೇಕು. ಛೇ, ನಮ್ಮ ಅಣ್ಣನ ಮನೆ ಮುಂದೆ ಹೋಗಿ ಉರಿಸ್ಬೇಕಿತ್ತು. ದರಿದ್ರದಳು ಉರ್ಕೊಂಡು ಹಂಗೆ ನೆಗದ್ ಬಿ ಸತ್ತೋಗ್ಬಿಡ್ಬೇಕಿತ್ತವಳು. ಈಗ ಅಲ್ಲಿಗೆ ಹೋಗ್ಬಿಟ್ಟು ಉರ್ಸೋಣ. ಇಡು,
ಇನ್ನೊಂದು ದಿನ ಹೋಗೋಣ, ಇನ್ನೂ ಚೆನ್ನಾಗಿ ರೆಡಿಯಾಗಿ ಹೋಗೋಣ. ಈ ಹಳೆ ಬಟ್ಟೆ ಹಾಕೊಂಡಿದ್ದೀನಿ, ಹೊಸ ಬಟ್ಟೆ ಹಾಕೊಂಡು ಹೋಗೋಣ. ಏನೇ ಈ ಪಾಟಿ ಒಡವೆ ಹಾಕೊಂಡು ಹಿಂಗ್ ಓಡಾಡ್ತಿದ್ದೀಗಲ್ಲ, ಏನು ಇಸ್ಯಾ? ಅಯ್ಯೋ ಇನ್ನೇನು ಯಾವನ 1 ಗ್ರಾಮ್ ಗೋಲ್ಡ್ ಬಂದಿತ್ತವಲ್ಲ ಅಂದವು ತಗೊಂಡಿಟ್ಟು ಹಾಕೊಂಡಿರ್ತಾಳೆ ಅಲ್ವೇನೆ. ಇವಾಗ ಎಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. 1 ಗ್ರಾಮ್ ಗೋಲ್ಡ್ಗೆ ಎಲ್ಲ ಎಂತೆಂತ ಚೆನ್ನಾಗಿರೋ ಬರ್ತವೆ ಅಂದ್ರೆ ಅಂತ ಚೆನ್ನಾಗಿರೋ ಬರ್ತವೆ. ನನಗೇನೋ ಅವೇ ಅಂತ ಅನ್ನಿಸ್ತೈತೆ. ಅಯ್ಯ ನನಗೇನೆ ಕರ್ಮ, 1 ಗ್ರಾಮ್ ಬಂಗಾರ ಹಾಕೊಳಕ್ಕೆ ಪ್ಯೂರ್ ಗೋಲ್ಡ್, ಮ್ಯಾಲಿಂದ ಕೆಳಿಕಾನ ಗೋಲ್ಡೆ ನನಗೆ. ನೋಡು ಎಂತ ಚೆನ್ನಾಗೈತೆ ಅಂತ ಹೇಳಿ ನಮ್ಮಮ್ಮ ನನಗೋಸ್ಕರ ಅಂತ ಪ್ರೀತಿಯಿಂದ ಮಾಡಿಸ್ಕೊಟ್ರದು. ಓ ನಮ್ಮಮ್ಮಂಗೆ ಏನೂ ಗೊತ್ತಿಲ್ಲ ಹಂಗೆ ಹಿಂಗೆ ಅಂತ ಅನ್ಕೊಬಿಟ್ಟಿದ್ರಣ ಎಲ್ರೂ. ನಮ್ಮಮ್ಮ ನನಗೋಸ್ಕರ ಅಂತ ಇನ್ನೂ ಮಾಡಿಸ್ಕೊಟ್ಟೈತೆ, ಇನ್ನೂ ಐತೆ. ನಾನು ಜಾಸ್ತಿ ಹಾಕ್ಕೊಳ್ಳಿಲ್ಲ, ಸ್ವಲ್ಪ ಮಾತ್ರ ಹಾಕ್ಕೊಂಡೆ ಅಷ್ಟೇನೆ. ಚೆನ್ನಾಗಿ ಕಾಣಿಸ್ತೈತಲ್ವ ನನಗೆ? ಅಲ್ಲ ನಿಜವಾಗ್ಲೂ ಬಂಗಾರದವೇನಾ? ನಿಜನಾ? ಭಾಳ ಚೆನ್ನಾಗಿ ಕಾಣಿಸ್ತೈತೆ. ಯಪ್ಪ ಈ ಪಾಟಿ ರೇಟಾಗೂ ಬಂಗಾರ ತಗೊಂಡು ಹಾಕೊಂಡಿದ್ಯಲ್ಲ, ನೀನೇ ವಾಸಿ ಬಿಡು. ನಮ್ಮ ಮನೆಗಳಿಗವೆ ಕೊಡಿಸು ಅಂದರೆ ಒಂದು ಮೂಗ್ನತ್ತು ಕೊಡ್ಸಕ್ಕಿಲ್ಲ. ನಿಮ್ಮಮ್ಮ ಎಷ್ಟೋ ವಾಸಿ ತಗ, ಹಂಗೋ ಹಿಂಗೋ ಮಾಡಿ ಹಂಗೋ ಕೊಡಿಸ್ಬಿಡ್ತದೆ. ಮತ್ತೆ ನಮ್ಮಮ್ಮ ಅಂದ್ರೆ ಸುಮ್ಮನೆನಾ? ನನಗೋಸ್ಕರ ಏನು ಬೇಕಾದರೂ ಮಾಡ್ತೈತೆ. ಯಪ್ಪ ನನಗಂತೂ ಒಡವೆ ಇಲ್ಲ ಅಂದರೆ ಇರೋಕ್ಕೇನೇ ಆಗಲ್ಲ, ನನಗೆ ಒಂಥರ ಆಯ್ತಾ ಇರ್ತದೆ. ಹೆಂಗೋ ಇನ್ಯಾರೆಲ್ಲ ಸಂದಕ್ಕೇನಿರೋದು ಅಷ್ಟೇ ಅಲ್ಲ. ಕಾರ್ ಬೇರೆ ತಗೊಬಿಟ್ಟು ಬಂದಿದ್ದೀವಿ ನಾವು. ಆ ಕಾರಾಗ ಬೇರೆ ಇವಾಗ ದೇವಸ್ಥಾನಕ್ಕೆ ಹೋಗೋನಿ ಅಂತ ಹೇಳ್ಬಿಟ್ಟು ರೆಡಿಯಾಗಿವ್ನಿ. ನನ್ನ ಗಂಡ ಕಾರ್ ತೊಳಿತಾವನೆ, ಅದಕ್ಕೆ ಸುಮ್ಮನೆ ಹಿಂಗೆ ಏನೇನೇ ಓಡಾಡ್ಕೊಂಡು ಹೋಗೋಣ ಅಂತ ಬಂದೆ. ಏನು ಕಾರು ತಕೊಂಡ್ರಾ? ನಮ್ಮ ಮನೆ ಮುಂದೆ ನಿಂತಿಲ್ವಾ ಕಾರು? ಆ ಕಾರು ನಮ್ದೇನೇನೆ, ನಾವೇ ಕಾರು ಒಡವೆ ಎಲ್ಲ ಒಂದೇ ಸಲ ತಗೊಂಡು ಬಂದ್ವಿ. ಏನೋ ದೇವ್ರು ಕಂಡ್ಬಿಟ್ಟವನೆ, ಹೆಂಗೋ ಸದ್ಯ ಎಲ್ಲ ಒಳ್ಳೇದಾಗೋಗ್ಬಿಟ್ರೆ ಅಷ್ಟೇ ಸಾಕಪ್ಪ ನನಗೆ, ಇನ್ನೇನು ಬೇಡ. ಮನೆ ಮುಂದೆ ನಿಂತೈತಲ್ಲ ಕಾರು, ಅದು ನಮ್ದೇನೆ. ಓಹೋ ಕಾರು ತಗೊಬಿಟ್ಟು ಬಂದ್ರ? ಹೋಗತ್ತಾ, ನಿನ್ ಗಂಡ ತಗೊಬಿಟ್ಟು ಬಂದಿದ್ದ, ನಿಮ್ಮ ಅಮ್ಮನೇ ತಗೊಬಿಟ್ಟು ಬಂದಿದ್ದ? ಇಬ್ರು ಸೇರಿ ತಗೊಬಿಟ್ಟು ಬಂದಿದ್ದು. ಸರಿ ನಾನು ಇನ್ನೂ ಸ್ವಲ್ಪ ಕೆಲಸ ಐತೆ, ನಾನು ಇನ್ನೂ ಪಕ್ಕದ ಕೇರಿಗೆ ಬೇರೆ ಹೋಗ್ಬಿಟ್ಟು ಬರಬೇಕು. ಸರಿನಾ, ನಾನು ಹೊರಡ್ತೀನಿ. ನನಗೂ ಟೈಮ್ ಇಲ್ಲ, ಆಮೇಲೆ ನನ್ನ ಗಂಡ ಕಾಯ್ತಿರ್ತಾನೆ. ನಾವು ಬೇರೆ ಗೊರವನಹಳ್ಳಿ ಎಲ್ಲ ಓಡಾಡ್ಕೊಂಡ್ಬಿಟ್ಟು ಬರಬೇಕು, ಹೊಸ ಕಾರಲ್ವಾ? ಹಾಂ ಸರಿ ಆಯಿತು. ಇದೇನೇ ಇದು ಬೀದಿಗೆ ಬಂದ್ಬಿಟ್ಟವ್ರೆ, ಅವ್ರ ಹತ್ರ ಏನೂ ಗೊತ್ತಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರು. ಈಗ ನೋಡಿದ್ರೆ ಏನೇ ಇದು ಇವಳು ಕತೆ? ಏನು ಇಷ್ಟೊಂದು ಒಡವೆ ಪಡವೆ ಎಲ್ಲ ಹಾಕೊಂಡವಳೆ, ಕಾರ್ ಬೇರೆ ತಗೊಂಡವ್ರೆ, ಮತ್ತೆ ಯಾರ ತಲೆ ಮೇಲೆ ಕೈ ಇಕ್ಕವ್ರೆ ಅಂತ ಅನ್ನಿಸ್ತದೆ. ಇಲ್ಲ ಅಂತ ಹೇಳಿದ್ರೆ ಏನೋ ಪಳ್ತನ ಮಾಡಿರ್ತಾರೆ. ಈ ಬಂಗಾರಮ್ಮ ಏನು ಒಳ್ಳೆಳು ಅಂತ ಅನ್ಕೊಂಡ ಏನು ಬೇಕಾದ್ರೂ ಮಾಡ್ತಾಳೆ, ಕಂತ್ರಿ ಮುಂಡೆ ಇದ್ದಂಗೆ. ಥೂ ಲೇ, ನಿಂಗೆ ವಿಷಯ ಗೊತ್ತಿಲ್ವಾ? ಅವ್ರ ಮನೆಗೆ ಯಾವುದೋ ಒಂದು ಹುಡುಗಿ ಬಂದವಳೆ, ಅದೇನು ಮದುವೆ ಮಾಡ್ಬಿಟ್ಟವ್ರೆ ಅಂತ ಬೇರೆ ಮಾತಾಡ್ತಾವ್ರೆ. ಈ ಬಂಗಾರಮ್ಮನ ಒಳಗೆ ಈಗ ಇವಳು ಗಂಡ ಅವನೆಲ್ಲ ಗಂಡಂಗೆ ಇನ್ನೊಂದು ಮದುವೆ ಮಾಡ್ಬಿಟ್ಟು ಒಳ್ಳೆ ಸಾವುಕಾರ ಹುಡುಗಿನಂತೆ ಅಂಥವ್ರ ಮನೆಗೆ ಮದುವೆ ಮಾಡ್ಬಿಟ್ಟು ಕರ್ಕೊಂಬಿಟ್ಟು ಬಂದವ್ರಂತೆ. ಅವಳವೇ ಎಲ್ಲ ಹಾಕೊಂಡು ಉಜ್ಜಾಡ್ತಾವ್ರೆ ಅಂತ ಅನ್ನಿಸ್ತದೆ. ಇವ್ರೇನು ಕಷ್ಟಪಟ್ಬಿಟ್ಟು ಇದು ಮಾಡಿದ್ದೆಲ್ಲ ಅಲ್ಲ ಹೇಳು, ಇವ್ರೇನು ಕಷ್ಟಪಟ್ಟಿಲ್ಲ. ಏನೇ ಹೇಳ್ತಾ ಇದ್ಯಾ? ಗಂಡಂಗೆ ಇನ್ನೊಂದು ಮದುವೆ ಮಾಡವಳೇನೆ, ಮತ್ತೆ ಅವಳದೇನೇ ಇದು ಎಲ್ಲನೂ? ಊರೂರೇ ಮಾತಾಡ್ತಾ ಐತೆ ಎಲ್ಲನೂ. ಬಂಗಾರಮ್ಮ ನೋಡಿ ಹಿಂಗೇನೆ ಇನ್ನೊಂದು ಮದುವೆ ಮಾಡ್ಬಿಟ್ಟವ್ರಂತೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಅಯ್ಯೋ ಇದೇನೇ ಅಮ್ಮ ಮಗಳು ಇಂಥವ್ರು ದುಡ್ಗೋಸ್ಕರ ಎಂಥ ಕಂತ್ರಿ ಕೆಲಸ ಬೇಕಾದ್ರು ಮಾಡ್ತಾರಲ್ಲ ಇವರು. ಅವಳು ಬಂದಿರೋಳಿ ಎಂತೊಳಿರ್ಬೇಡ ಸಾವುಕಾರು ಅಂತೀಯ. ಯಾರನ್ನ ಸಂದಕ್ಕಿರೋ ಹುಡುಗನ ಮದುವೆ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಈ ಬೇವರ್ಸಿ ನೀನು ಮದುವೆ ಮಾಡ್ಕೊಂಡ್ಲು ಅಂತ. ಏನೋ ನೋಡೋಕೋಸಿನೂ ಸಂದಕ್ಕಿಲ್ವಂತೆ, ಉಗ್ಯಾಕೆ ಅಂದ್ಲು ಬರ್ದಿದಂಗೆ ಅವಳಂತೆ, ಅದಕ್ಕೇನೆ ನೀ ಕಟ್ಕೊಂಡಿರೋದಂತೆ ದುಡ್ಗೋಸ್ಕರ. ಓಹೋ ಹಿಂಗೇನು ಇಸ್ಯಾ?